ಹರೇ ಶ್ರೀನಿವಾಸ. ಮಾಘ ಮಾಸದ ಮಾಘ ಪುರಾಣದಲ್ಲಿ ಇವತ್ತು 6ನೇ ಅಧ್ಯಾಯವನ್ನು ಹೇಳ್ತಾ ಇದ್ದೀನಿ. ಶೂದ್ರ ದಂಪತಿಗಳ ಕಥೆ ಇದು. ಕೈಲಾಸದಲ್ಲಿ ಶಿವ ಪಾರ್ವತಿಯರು ವಿರಾಜಮಾನರಾಗಿದ್ದರು. ಶಿವನು ಪಾರ್ವತಿಗೆ ಮಾಘ ಮಾಸದ ಮಹಾತ್ಮೆಯನ್ನು ಹೇಳುತ್ತಿದ್ದನು. ಮುಂದುವರೆದ ಪರಮೇಶ್ವರನು ಪಾರ್ವತಿಗೆ, ಶಾಂಭವಿ, ಇದೀಗ ನಾನು ಹೇಳುವ ಕಥೆ ಮಾಘ ಸ್ನಾನ ಮಾಡಿ ವೈಕುಂಠವನ್ನು ಸೇರಿದಂಥ ಶೂದ್ರ ದಂಪತಿಗಳ ಕಥೆಯಾಗಿದೆ ಎಂದು ಹೇಳಿದನು. ಪಾರ್ವತಿಗೆ ಆ ಕಥೆ ಕೇಳಲು ಆಸೆ ಉಂಟಾಯಿತು. ಪತಿದೇವ, ಶೂದ್ರ ದಂಪತಿಗಳು ಯಾರು? ಅವರು ಹೇಗೆ ಪಾಪಮುಕ್ತರಾದರು ಎಂದು ಕೇಳಿದಳು. ಈಶ್ವರನು, ಪಾರ್ವತಿ, ಈ ಕಥೆಯನ್ನು ಭಕ್ತಿಪೂರ್ವಕವಾಗಿ ಕೇಳುವಂಥವಳಾಗು. ಬಹು ಹಿಂದೆ ಪವಿತ್ರ ಕೃಷ್ಣೆಯು ಹರಿಯುವ ಆಂಧ್ರ ಪ್ರದೇಶದಲ್ಲಿ ಒಬ್ಬ ಶೂದ್ರನಿದ್ದನು. ಹೆಸರು ಸುಮಂದ. ಅವನು ಸಾಕಷ್ಟು ಸಿರಿವಂತನಾಗಿದ್ದನು. ತಿನ್ನಲು ಉಣ್ಣಲು ಬೇಕಾದಷ್ಟು ಇದ್ದರೂ ಸಹ ಲಾಭದ ಆಸೆಗೆ ಕುದುರೆ, ಎಮ್ಮೆ, ಹಸು ಮೊದಲಾದ ಪ್ರಾಣಿಗಳನ್ನು ಕೊಂಡು ಮಾರುತ್ತಿದ್ದನು. ಬಡ್ಡಿ ವ್ಯಾಪಾರ ಮಾಡುವುದೆಂದರೆ ಅವನಿಗೆ ಎಲ್ಲಿಲ್ಲದ ಕಾತುರ. ದುರಾಚಾರಿಯು, ನಾಸ್ತಿಕನು, ಪಾಪಗಳನ್ನು ಮಾಡುವವನು, ಸುಳ್ಳುಗಾರನು, ಪಶುಪಕ್ಷಿಗಳಲ್ಲಿ ದಯೆ ಇಲ್ಲದವನು ಆಗಿದ್ದನು. ಒಬ್ಬರಿಗೆ ಒಂದು ಕಾಸು ಕೈ ಎತ್ತಿ ಕೊಡುತ್ತಿರಲಿಲ್ಲ. ಸಂಪಾದಿಸಿದ ಹಣವನ್ನು ಭೂಮಿಯಲ್ಲಿ ಯಾರಿಗೂ ಸಿಗದಂತೆ ಹೂತಿಡುತ್ತಿದ್ದನು. ಇವನಿಗೆ ಸುನಂದ ಎಂಬ ಹೆಸರಿನ ಹೆಂಡತಿ ಇದ್ದಳು. ಅವಳು ಗಂಡನಿಗೆ ತದ್ವಿರುದ್ಧವಾಗಿದ್ದಳು. ಗಂಡ ದಾನ ಮಾಡಲು ಹಿಂಜರಿದರೆ ಹೆಂಡತಿ ಉದಾರಿಯಾಗಿದ್ದಳು. ಗಂಡ ತಾನೂ ತಿನ್ನ ಪರರಿಗೂ ಕೊಡ ಎಂಬ ಸಾಲಿಗೆ ಸೇರಿದವನು. ಹೆಂಡತಿ ಪಶುಪಕ್ಷಿಗಳಲ್ಲಿ ದಯೆಯನ್ನು ಉಳ್ಳವಳಾಗಿದ್ದಳು. ಒಂದು ದಿನ ಶುಚಿವ್ರತನೆಂಬ ಒಬ್ಬ ಮುನಿ ಸುಮಂದನ ಮನೆಗೆ ಬಂದನು. ಆಗ ಮಾಘ ಮಾಸ, ಎಲ್ಲೆಲ್ಲೂ ಚಳಿ. ಮುನಿ ರಾತ್ರಿ ಬಂದುದರಿಂದ ಅವನಿಗೆ ಚಳಿ ತಡೆದುಕೊಳ್ಳಲಾಗಲಿಲ್ಲ. ಎಲ್ಲಿಯಾದರೂ ಆಶ್ರಯ ಸಿಕ್ಕೀತೆ ಎಂದು ಪರಿತಪಿಸುತ್ತಿದ್ದನು. ಕಡೆಗೆ ಸುಮಂದನಿದ್ದ ಭಾರೀ ಮನೆಗೆ ಬಂದು ಅವನ ಹೆಂಡತಿಯಾದ ಸುನಂದೆಯನ್ನು, ಅಮ್ಮ, ಚಳಿಯಿಂದ ನಡುಗುತ್ತಿದ್ದೇನೆ. ಇಂದು ರಾತ್ರಿ ನಿಮ್ಮ ಮನೆಯಲ್ಲಿ ತಂಗಿರಲು ಅವಕಾಶ ಮಾಡಿಕೊಡಿ. ನಾಳೆ ಬೆಳಿಗ್ಗೆ ಆಗುವಷ್ಟರಲ್ಲಿ ಹೋಗಿಬಿಡುತ್ತೇನೆ ಎಂದು ಕೇಳಿಕೊಂಡನು. ಸುನಂದೆಗೆ ಅವನಲ್ಲಿ ಕನಿಕರ ಮೂಡಿತು. ಗಂಡ ಮನೆಯಲ್ಲಿರಲಿಲ್ಲ. ಆಗಬಹುದು ಎಂದು ಹೇಳಿ ದನದ ಕೊಟ್ಟಿಗೆಯಲ್ಲಿ ಒಂದಷ್ಟು ಜಾಗವನ್ನು ಬೇಗನೆ ಶುಚಿಗೊಳಿಸಿ ಅಲ್ಲಿಯೇ ಒಂದು ಚಾಪೆ ಹಾಸಿ ಬ್ರಾಹ್ಮಣನಿಗೆ ಅಲ್ಲಿ ಇದ್ದು ವಿಶ್ರಮಿಸಿಕೊಳ್ಳಲು ಸೂಚಿಸಿದಳು. ಚಳಿ ತಡೆದುಕೊಳ್ಳಲೆಂದು ಹೊದ್ದಿಕೆಯನ್ನು ಕೊಟ್ಟಳು. ಮೈ ಬೆಚ್ಚಗೆ ಮಾಡಿಕೊಳ್ಳಲೆಂದು ಬೆಂಕಿ ಕಾಯಿಸಿಕೊಟ್ಟಳು. ಕುಡಿಯಲು ಬಿಸಿ ಹಾಲು ಕೊಟ್ಟಳು. ಶುಚಿವ್ರತನಿಗೆ ನೆಮ್ಮದಿಯಾಯಿತು. ಹಾಲು ಕುಡಿದು ತುಸು ಹೊತ್ತು ಬೆಂಕಿ ಕಾಯಿಸಿಕೊಂಡ ನಂತರ ಅಲ್ಲಿಯೇ ಮಲಗಿದನು. ಸುಮಂದ ಯಾವುದೋ ಬಡ್ಡಿ ವಸೂಲಿಗಾಗಿ ಪರ ಊರಿಗೆ ಹೋಗಿದ್ದನು. ಇದರಿಂದಾಗಿ ಸುನಂದೆಗೆ ವೇದಗಳನ್ನು ತಿಳಿದವನಾದ ಬ್ರಾಹ್ಮಣನ ಸೇವೆ ಮಾಡಲು ಅವಕಾಶವಾಗಿ ಸಂತೋಷವಾಯಿತು. ಶುಚಿವ್ರತ ರಾತ್ರಿ ನಿದ್ದೆ ಮಾಡಿ ಬೆಳಗ್ಗೆ ಹೊತ್ತಿಗೆ ಮೊದಲೇ ಎದ್ದು ಶ್ರೀಹರಿಯನ್ನು ಕುರಿತು ಜಪ ಮಾಡತೊಡಗಿದನು. ಬಳಿಕ ಒಂದೆರಡು ಕೀರ್ತನೆಗಳನ್ನು ಸಹ ಹಾಡಿದನು. ಆ ಕೀರ್ತನೆಗಳು ಹಾಡಿದ ರೀತಿ ಸುಶ್ರಾವ್ಯವಾಗಿದ್ದವು. ಹಾಡುಗಳನ್ನು ಕೇಳಿ ಸುನಂದೆಗೆ ಎಚ್ಚರವಾಯಿತು. ಆಕೆ ಬ್ರಾಹ್ಮಣನಿರುವಲ್ಲಿಗೆ ಬಂದು, ಮಾನ್ಯರೇ, ತಾವು ಇಲ್ಲಿಗೆ ಬಂದು ಸ್ಥಳವನ್ನು ಪವಿತ್ರಗೊಳಿಸಿರುವಿರಿ. ತಾವು ಯಾರು? ಎಲ್ಲಿಂದ ಬರುತ್ತಿರುವಿರಿ? ಇನ್ನು ಮುಂದಿನ ಪ್ರಯಾಣ ಎಲ್ಲಿಗೆ ಎಂದೆಲ್ಲ ಕೇಳಿದಳು. ಬ್ರಾಹ್ಮಣನು ಅದಕ್ಕೆ ಉತ್ತರಿಸುತ್ತಾ, ನಾನು ತೀರ್ಥಕ್ಷೇತ್ರಗಳನ್ನು ನೋಡುವ ಉದ್ದೇಶದಿಂದ ಯಾತ್ರೆ ಹೊರಟಿದ್ದೇನೆ. ಇದು ಮಾಘ ಮಾಸವಾದುದರಿಂದ ಪವಿತ್ರ ತೀರ್ಥ ಸ್ನಾನ ಮಾಡುವುದು ನನ್ನ ಇನ್ನೊಂದು ಉದ್ದೇಶ. ಮಾಘ ಸ್ನಾನ ಮಾಡುವುದರಿಂದ ಸಕಲ ಪಾಪಗಳೂ ದೂರವಾಗಿ ಪುಣ್ಯ ಸಂಪಾದನೆಯಾಗುವುದು ಎಂದು ಹೇಳಿದನು. ಸುನಂದೆಗೆ ಇದಾವುದೂ ತಿಳಿದಿರಲಿಲ್ಲ. ಅವಳು ಸಂತೋಷದಿಂದ, ಸ್ವಾಮಿ, ಹೌದೇ, ಮಾಘ ಮಾಸದಲ್ಲಿ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿ ಸ್ನಾನ ಮಾಡುವುದರಿಂದ ಯಾವ ಫಲ ಉಂಟಾಗುತ್ತದೆ ಎಂದು ದಯಮಾಡಿ ನನಗೆ ತಿಳಿಸಿ ಎಂದು ಪ್ರಾರ್ಥಿಸಿದಳು. ಬ್ರಾಹ್ಮಣನು, ಅಗತ್ಯವಾಗಿ ಹೇಳುವೆನಮ್ಮ. ಮಾಘ ಮಾಸದಲ್ಲಿ ಮಾಘ ಸ್ನಾನವನ್ನು ಸೂರ್ಯೋದಯವಾಗುತ್ತಿರುವಾಗ ಮಾಡಿದ್ದೇ ಆದರೆ ಎಲ್ಲ ಪಾಪಗಳು ನಾಶವಾಗುತ್ತವೆ. ಸ್ನಾನದ ಬಳಿಕ ಮಾಘ ಮಾಸದ ಒಡೆಯನಾದಂತಹ
ಮಹಾವಿಷ್ಣುವನ್ನು ಗಂಧ ಪುಷ್ಪಾದಿಗಳಿಂದ ಪೂಜಿಸಿ ಆತನ ದಿವ್ಯ ಕಥೆಯನ್ನು ಕೇಳುವವರು ಎಂತಹ ಮಹಾಪಾತಕಗಳನ್ನೇ ಮಾಡಿ ಪಾಪ ಸಂಪಾದನೆ ಮಾಡಿದ್ದರೂ ಆ ಪಾಪ ಪರಿಹಾರವಾಗಿ ಪುಣ್ಯಭಾಜರಾಗುವರು. ಇಷ್ಟೇ ಅಲ್ಲದೆ ಮಾಘ ಮಾಸದಲ್ಲಿ ತಮ್ಮ ಶಕ್ತ್ಯಾನುಸಾರ ದಾನ ಮಾಡಿದವರು ಬ್ರಹ್ಮಹತ್ಯಾ ದೋಷದಿಂದಲೂ ಮುಕ್ತರಾಗುವರು. ಸ್ನಾನ ಮಾಡದೆ ಜಪತಪಗಳನ್ನು ಮಾಡದೇ ಹೋದವರು, ದಾನ ಮಾಡದಿರುವವನು ಮಹಾಪಾಪಿಯಾಗಿ ನರಕದಲ್ಲಿ ಬಿದ್ದು ತೊಳಲಾಡುವನು. ನಮ್ಮ ನಾಡಿನ ಪುಣ್ಯತೀರ್ಥಗಳಾದ ಕೃಷ್ಣ, ಗೋದಾವರಿ, ಕಾವೇರಿ, ಸರಸ್ವತಿ ಮೊದಲಾದ ನದಿಗಳಲ್ಲಿ ಮಾಘಸ್ನಾನ ಮಾಡುವವರಿಗೆ ವೈಕುಂಠ ಲೋಕ ಪ್ರಾಪ್ತವಾಗುವುದು. ಇಹಲೋಕದಲ್ಲಿಯೂ ಅವರು ಎಲ್ಲ ಸುಖಗಳನ್ನು ಅನುಭವಿಸುವರು ಎಂದು ಹೇಳಿದನು. ಶುಚಿರ್ವ್ರತನ ಮಾತುಗಳನ್ನು ಕೇಳಿ ಸುನಂದೆ ಹಿಗ್ಗಿ ಹೋದಳು. ಇದುವರೆಗೂ ನನಗೆ ಈ ಸಂಗತಿ ತಿಳಿದೇ ಇರಲಿಲ್ಲ ಎಂದು ಚಿಂತಿಸಿದಳು. ಶುಚಿರ್ವ್ರತನು ಮುಂದುವರೆದು, ಅಮ್ಮ, ತಿಳಿದೋ ತಿಳಿಯದೆಯೋ, ಭಕ್ತಿಯಿಂದಲೋ ಬಲಾತ್ಕಾರದಿಂದಲೋ ಯಾರೇ ಮಾಘಸ್ನಾನ ಮಾಡಿದರೂ ಅಂಥವರು ಮೋಕ್ಷ ಹೊಂದುವರು. ಮಾಘ ಮಾಸದ ಫಲ ಅಂತಹುದಾಗಿದೆ, ಇದರಲ್ಲಿ ಎಳ್ಳಷ್ಟು ಸಂಶಯವಿಲ್ಲ ಎಂದು ಹೇಳಿದನು. ಸುನಂದೆ ಸಂತೋಷದಿಂದ, ಅಯ್ಯ ಬ್ರಾಹ್ಮಣೋತ್ತಮರೇ, ನನ್ನ ಯಾವುದೋ ಜನ್ಮದ ಸುಕೃತದಿಂದ ನಿಮ್ಮ ದರ್ಶನ ಭಾಗ್ಯ ಲಭಿಸಿತು. ನಮ್ಮ ಮನೆಯು ಪವಿತ್ರವಾಯಿತು. ನಮ್ಮ ಪಿತೃಗಳೆಲ್ಲ ಉದ್ಧಾರವಾದರು. ನಾನಾದರೂ ಮಾಘಸ್ನಾನ ಮಾಡುವ ಅಭಿಲಾಷೆ ಉಳ್ಳವಳಾಗಿದ್ದೇನೆ ಎಂದು ಹೇಳಿದಳು. ಶುಚಿರ್ವ್ರತನು, ಅಮ್ಮ, ಖಂಡಿತವಾಗಿ ಮಾಡುವೆಯಂತೆ. ಆದರೆ ಇಂದು ಹೊತ್ತು ಮೀರಿ ಹೋಯಿತು. ನಾಳೆ ಶುಭೋದಯಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯ ಉದಯವಾಗುತ್ತಿರುವಾಗ ಆ ಕಾಲದಲ್ಲಿ ಪವಿತ್ರ ಸ್ನಾನ ಮಾಡಬಹುದು ಎಂದು ಹೇಳಿ ಅಂದುಪೂರ ಆ ಸ್ಥಳದಲ್ಲಿಯೇ ಕಳೆದನು. ಮರುದಿನ ಸೂರ್ಯೋದಯ ಕಾಲದಲ್ಲಿ ಸುನಂದ ಬ್ರಾಹ್ಮಣನು ಸ್ನಾನ ಮಾಡಲು ಹೊರಡುತ್ತಿದ್ದಂತೆ ತಾನು ಅವನನ್ನು ಹಿಂಬಾಲಿಸಿದಳು. ಶುಚಿರ್ವ್ರತನು ಸುನಂದೆಯು ಹೊತ್ತು ಮೀರುವುದರೊಳಗೆ ಸ್ನಾನ ಮಾಡಲು ಹೋಗುತ್ತಿರುವಾಗ ದಾರಿಯಲ್ಲಿ ಸುಮಂದನು ಎದುರಾದನು. ಸುನಂದೆ ಗಾಬರಿಯಾದಳು. ಧೈರ್ಯದಿಂದ ಗಂಡನಿಗೆ ತಾನು ಬ್ರಾಹ್ಮಣನ ಸಲಹೆಯಂತೆ ಮಾಘಸ್ನಾನ ಮಾಡಲು ನದಿಗೆ ಹೋಗುತ್ತಿರುವುದಾಗಿಯೂ ಮಾಘ ಮಾಸದ ಫಲ ನಮಗೆ ಶುಭವನ್ನು ತರುವುದು ಎಂದು ಹೇಳಿದಳು. ಸುನಂದೆಯ ಮಾತು ಕೇಳಿ ಸುಮಂದ ಹೌಹಾರಿದನು. ಅವನು ಹೆಂಡತಿಯನ್ನು ಗದರಿಕೊಂಡು, ನಿನಗೇನಾದರೂ ಬುದ್ಧಿ ಕೆಟ್ಟು ಹೋಯಿತೆ? ಇನ್ನೂ ಬೆಳಗಾಗಿಲ್ಲ. ಈ ಕಾಲದಲ್ಲಿ ಅದು ಚಳಿಯಿಂದ ಮೈ ನಡುಗುತ್ತಿರುವಾಗ ತಂಪಾದ ನೀರಿನಲ್ಲಿ ಸ್ನಾನ ಮಾಡುವೆಯಾ? ಮಾಘ ಮಾಸದ ಫಲವೇ? ಯಾವನು ನಿನಗಿದನ್ನೆಲ್ಲ ಹೇಳಿ ಹುಚ್ಚು ಹಿಡಿಸಿರುವುದು? ನಡೆ ಮನೆಗೆ. ಇವೆಲ್ಲ ಬೇಡ, ನಾನಿದನ್ನೆಲ್ಲ ನಂಬುವುದಿಲ್ಲ ಎಂದು ಅವಳನ್ನು ಥಳಿಸಿದನು. ಒಂದು ದೊಣ್ಣೆ ತರಲು ಮನೆಯೊಳಗೆ ಓಡಿದನು. ಅವನು ದೊಣ್ಣೆ ತರುವುದರೊಳಗೆ ಸುನಂದ ನದಿಗೆ ಇಳಿದು ಬಿಟ್ಟಳು. ಆದರೆ ಅವಳನ್ನು ಹಿಂದಕ್ಕೆ ಕರೆದನು. ಆದರೆ ಸುನಂದ ಸ್ನಾನಕ್ಕೆಂದು ಹೊರಟಳು. ಸುಮಂದನು ಅವಳನ್ನು ಹಾಗೆಯೇ ಬಿಟ್ಟರೆ ಪರಿಸ್ಥಿತಿ ವಿಷಮವಾಗುವುದೆಂದು ಅವಳನ್ನು ಅಲ್ಲಿಗೆ ಬಿಡದೆ ನದಿಗೆ ಇಳಿದು ಅವಳನ್ನು ದೊಣ್ಣೆಯಿಂದ ಬಾರಿಸತೊಡಗಿದನು. ಅವನಿಗೆ ಇಷ್ಟವಿಲ್ಲದಿದ್ದರೂ ನದಿಗಿಳಿದು ಸ್ನಾನ ಮಾಡಿದಂತಾಯಿತು. ಇಬ್ಬರೂ ಮಾಘ ಸ್ನಾನ ಮಾಡಿ ಮನೆಗೆ ಹಿಂತಿರುಗಿದರು. ಶುಚಿರ್ವ್ರತನು ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ತನ್ನ ದಾರಿ ಹಿಡಿದನು. ಕೆಲ ಕಾಲದಲ್ಲಿ ಸುಮಂದನು ಸುನಂದೆಯು ರೋಗಕ್ಕೆ ಬಲಿಯಾಗಿ ತೀರಿಕೊಂಡರು. ಸುಮಂದನನ್ನು ಯಮಕಿಂಕರರು ಬಂದು ಬಂಧಿಸಿದರು. ಆದರೆ ಸುನಂದೆಯನ್ನು ವೈಕುಂಠದಿಂದ ಬಂದ ವಿಷ್ಣುದೂತರು ದಿವ್ಯವಾದ ವಿಮಾನದಲ್ಲಿ ಕೂರಿಸಿಕೊಂಡು ವಿಷ್ಣು ಲೋಕಕ್ಕೆ ಕರೆದೊಯ್ದರು. ಹಾಗೆ ಕರೆದೊಯ್ಯುವಾಗ ಮಾರ್ಗ ಮಧ್ಯದಲ್ಲಿ ಸುನಂದಳು, ಅಯ್ಯ ವಿಷ್ಣುದೂತರೇ, ಇದೇನು ನೀವು ಮಾಡುತ್ತಿರುವುದು? ಇದು ಸರಿಯೇ? ನನ್ನ ಪತಿದೇವನು ಒಂದಾದರೂ ಪುಣ್ಯ ಕಾರ್ಯ ಮಾಡಲಿಲ್ಲ. ದೈವ ನಿಂದಕನಾಗಿದ್ದನು ನಿಜ. ಅವನನ್ನು ಯಮದೂತರು ಒಯ್ಯುತ್ತಿರುವರು. ನಾನು ಅವನ ಹೆಂಡತಿ. ನಾನು ಅವನ ಅಧೀನದಲ್ಲಿದ್ದುದರಿಂದ ಯಾವ ಪುಣ್ಯ ಕಾರ್ಯವನ್ನೂ ಮಾಡಲಿಲ್ಲ. ಇಂತಿರುವಾಗ ನನ್ನನ್ನು ಮಾತ್ರ ವೈಕುಂಠಕ್ಕೆ ಕರೆದು ತರುತ್ತಿರುವಿರಲ್ಲ, ಏಕೆ ಎಂದು ಕೇಳಿದಳು. ಅದಕ್ಕೆ ವಿಷ್ಣುದೂತರು, ತಾಯೇ, ನೀನು ಬ್ರಾಹ್ಮಣನ ಉಪದೇಶವನ್ನು ಮನಗಂಡು ಭಕ್ತಿಯಿಂದ ಮಾಘಸ್ನಾನ ಮಾಡಿದೆಯಾದುದರಿಂದ ನಿನ್ನ ಎಲ್ಲ ಪಾಪಗಳು ಪರಿಹಾರವಾಗಿ ವಿಷ್ಣುಲೋಕ ಪ್ರಾಪ್ತವಾಗಿದೆ ಎಂದರು. ಆಗ ಸುನಂದೆಯು, ನಾನು ಸ್ನಾನ ಮಾಡಿದ್ದು ನಿಜವಾದರೂ ನನ್ನೊಡನೆ ನನ್ನ ಪತಿಯೂ ಸ್ನಾನ ಮಾಡಿದನಲ್ಲ, ಅವನಿಗೆ ಸ್ನಾನದ ಫಲವಿಲ್ಲವೇ ಎಂದು ಪ್ರಶ್ನಿಸಿದಳು. ಆಗ ವಿಷ್ಣುದೂತರಿಗೆ ಸಂದಿಗ್ಧ ಪರಿಸ್ಥಿತಿ ಉಂಟಾಯಿತು.
ಅವರು ಬೇಗನೆ ಯಮದೂತರನ್ನು ಕಂಡು ವಿಷಯ ತಿಳಿಸಿದರು. ಚಿತ್ರಗುಪ್ತನ ಬಳಿಗೆ ಪರಿಹಾರಕ್ಕೆಂದು ಹೋದರು. ಎಲ್ಲ ಪರಿಶೀಲಿಸಿದ ಚಿತ್ರಗುಪ್ತರು, ಸುಮಂದನು ಎಷ್ಟೇ ಪಾಪದ ಕೆಲಸಗಳನ್ನು ಮಾಡಿದ್ದವನಾಗಿದ್ದರೂ ಪತ್ನಿಯ ನಿಮಿತ್ತ ಬಲವಂತ ಮಾಘಸ್ನಾನ ಮಾಡಿದ್ದರಿಂದ ಅವನಿಗೆ ಮಾಘಸ್ನಾನದ ಫಲ ಇರುತ್ತದೆ. ಆದ್ದರಿಂದ ಅವನನ್ನು ಯಮಲೋಕದಲ್ಲಿಟ್ಟುಕೊಳ್ಳಲು ನಮಗೆ ಅವಕಾಶವಿಲ್ಲ. ಇವನನ್ನು ಬಿಟ್ಟುಬಿಡಿ. ಪುಣ್ಯಶಾಲಿಯಾದುದರಿಂದ ಇವನನ್ನು ವಿಷ್ಣು ಲೋಕಕ್ಕೆ ಒಯ್ಯಲು ವಿಷ್ಣುದೂತರಿಗೆ ಕೊಟ್ಟುಬಿಡಿ ಎಂದು ಹೇಳಿದರು. ಚಿತ್ರಗುಪ್ತರ ಆದೇಶದಂತೆ ಯಮಕಿಂಕರರು ಸುಮಂದನನ್ನು ವಿಷ್ಣುದೂತರಿಗೆ ಒಪ್ಪಿಸಿದರು. ಸುಮಂದ ಸುನಂದೆಯೊಡನೆ ವೈಕುಂಠವನ್ನು ಸೇರಿ ಅಲ್ಲಿ ಸುಖಿಯಾಗಿದ್ದನು. ಪಾರ್ವತಿ ಕೇಳಿದೆಯಾ ಸುಮಂದನ ಕಥೆ? ಅವನು ಪರಮ ಪಾಪಿಯೇ ಆದರೂ ಸುನಂದೆಯು ಕೈಗೊಂಡ ಮಾಘಸ್ನಾನದ ನಿಮಿತ್ತ ತಾನೂ ಸ್ನಾನ ಮಾಡಿ ಸತ್ಸಂಗಿಯಾಗಿ ದಿವ್ಯಲೋಕವನ್ನು ಪಡೆದನು. ಅವನು ಉತ್ತಮಳೂ ಒಳ್ಳೆಯವಳೂ ಆದವಳ ಸಂಗದಿಂದಾಗಿ ಸುಖಿಯಾದನು. ಯಾರೇ ಆಗಲಿ ಸಜ್ಜನರ ಸಹವಾಸ ಮಾಡಬೇಕು, ದುರ್ಜನರ ಸಹವಾಸ ಬಿಡಬೇಕು. ಮಾಘಸ್ನಾನದ ಫಲವನ್ನು ನೀನು ತಿಳಿದೆಯಲ್ಲವೇ? ಬಲವಂತಕ್ಕೆ ಮಾಘಸ್ನಾನ ಮಾಡಿದರೂ ಸುಮಂದನು ಪುಣ್ಯಭಾಜನಾದನು. ಹೀಗೆ ಯಾವ ರೀತಿಯಲ್ಲಿ ಆಗಲಿ ಮಾಘಸ್ನಾನ ಮಾಡಿ ಶ್ರೀಹರಿಯನ್ನು ಧ್ಯಾನಿಸಿ ಕೈಲಾದ ದಾನ ಮಾಡುವವನು ಇಹಲೋಕದಲ್ಲಿ ಎಲ್ಲ ಸುಖವನ್ನು ಅನುಭವಿಸಿ ಪರಲೋಕದಲ್ಲಿ ಸಹ ಸುಖಿಗಳಾಗುವರು ಎಂದು ಹೇಳಿದನು. ಇತಿಶ್ರೀ ಮಾಘಪುರಾಣ 6ನೇ ಅಧ್ಯಾಯ ಸಂಪೂರ್ಣವಾಗಿದೆ. ಶ್ರೀಕೃಷ್ಣ ಅರ್ಪಣಮಸ್ತು.